ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಮ್ಯಾಥ್ಸ್ ಅನ್ನೋದು ಗೊತ್ತಿದೆ ನಿಮಗೆ. ಈಗ ರೀಸೆಂಟಾಗಿ ಟಿ ಎಕ್ಸಾಮಲ್ಲಿ ಮ್ಯಾಥ್ಸ್ ಇರುತ್ತೆ. ಪೇಪರ್ ಫಸ್ಟಲ್ಲಿರುತ್ತೆ, ಪೇಪರ್ ಸೆಕೆಂಡಲ್ಲೂ ಮ್ಯಾಥ್ಸ್ ಬರುತ್ತೆ. HSTR ನೋಟಿಫಿಕೇಷನ್ ಆದರೆ ಅದರಲ್ಲೂ ಕೂಡ ಮ್ಯಾಥ್ಸ್ ಪ್ರಶ್ನೆಗಳಿರ್ತವೆ. ಹಾಗೆ ಈಗ ರೀಸೆಂಟಾಗಿ ನೋಟಿಫಿಕೇಷನ್ ಆಗಿರೋ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ 70% ಮ್ಯಾಥ್ಸ್ ಇರುತ್ತೆ. ಹಾಗೆ ಬೀಟ್ ಫಾರೆಸ್ಟರ್ ಎಕ್ಸಾಮಲ್ಲಿ 40 ಮಾರ್ಕ್ಸಿಗೆ ಮ್ಯಾಥ್ಸ್ ಇರುತ್ತೆ. ಸೊ ಇವೆಲ್ಲ ಎಕ್ಸಾಮ್ಸಲ್ಲಿ ಬರ್ತಕ್ಕಂಥ ಮ್ಯಾಥ್ಸ್ ಸಿಲೆಬಸ್ ಎಲ್ಲ ಒಂದೇ. ಬಟ್ ಬೀಟ್ ಫಾರೆಸ್ಟ್ಗೆ ಒಂದು ಸ್ವಲ್ಪ PUC ಮ್ಯಾಥ್ಸ್ ಬರುತ್ತೆ. ಅದು ಬಿಟ್ಟು ಉಳಿದಿರೋ ಎಲ್ಲ ಎಕ್ಸಾಮ್ಸಲ್ಲಿ ಬರೋ ಮ್ಯಾಥ್ಸ್ ಅಂತೂ ಕಾಮನ್ನಾಗಿ ಸಿಲೆಬಸ್ ಇರೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಯಾವ ರೀತಿ ಸಿಂಪಲ್ಲಾಗಿ ಬಿಡಿಸ್ಬೋದು ಅಂತ ಈ ಒಂದು ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ನೇಹಿತರೆ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಬೀಟ್ ಫಾರೆಸ್ಟರ್ ಎಕ್ಸಾಮ್ಗೆ ಆಫ್ಲೈನ್ ಬ್ಯಾಚಸ್ ನಡೀತಾ ಇದೆ. ಹಾಗೆ ಆನ್ಲೈನಲ್ಲೂ ಕೂಡ ತರಬೇತಿ ಸ್ಟಾರ್ಟ್ ಆಗಿದೆ. ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಇದೆ, ಎಲ್ಲ ಸಬ್ಜೆಕ್ಟ್ನ ಸೇರಿ. ಹಾಗೆ ಕೇವಲ ಮ್ಯಾಥ್ಸ್ ಬೇಕು 40 ಅಂಕಗಳಿಗೆ ಅಂದರೆ ಆ ಕೋರ್ಸು ಕೂಡ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರ ಮೂಲಕ ಡೈಲಿ ಕ್ಲಾಸನ್ನು ನಾವು ಕೊಡ್ತಾ ಬರ್ತೀವಿ. ಸೊ ಹಾಗೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಕೂಡ ಪೇಪರ್ ಫಸ್ಟು ಪೇಪರ್ ಸೆಕೆಂಡ್ನ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸು ಅವೈಲೇಬಲ್ ಇದೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ನ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸು ಅವೈಲೇಬಲ್ ಇದೆ. ಹಾಗೆ PDO ಬ್ಯಾಚಸ್ ಕೂಡ ಆಫ್ಲೈನಲ್ಲೂ ಸ್ಟಾರ್ಟ್ ಆಗಿದೆ, ಆನ್ಲೈನಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಹಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನ ಪೇಪರ್ಸ್ 2 ಓನ್ಲಿ ಸ್ಪೆಸಿಫಿಕ್ ಪೇಪರ್ ಬೇಕಂದ್ರೂ ಕೂಡ ಅದು ಕೂಡ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಇವೆಲ್ಲ ಆನ್ಲೈನ್ ಕೋರ್ಸಸ್ ಸಿಗುತ್ತೆ. ಆಫ್ಲೈನು ಕೂಡ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071613831 ಅಲ್ಲಿ 32ಗೆ ಕರೆ ಮಾಡಿ. ಸೊ ಹಾಗಾದರೆ ಈ ಕ್ಲಾಸಲ್ಲಿ ಬನ್ನಿ. ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ಅದಕ್ಕೆ ಆನ್ಸರ್ ಮಾಡೋ ವಿಧಾನ ನಿಮಗೆ ಹೇಳ್ಕೊಡ್ತೀನಿ. The radius of a spherical balloon increases from 3 cm to 9 cm as air is being pumped into it. Find the ratio of volumes of the balloon in the two cases. ಸೊ ನೋಡಿ, ಪ್ರಶ್ನೆ ಕನ್ನಡದಲ್ಲಿ ಓದ್ತೀನಿ. ಗೋಳಾಕಾರದ ಬಲೂನಿನ ತ್ರಿಜ್ಯವು ಅದರೊಳಗೆ ಗಾಳಿಯನ್ನು ಪಂಪ್ ಮಾಡುವುದರಿಂದ 3 ಸೆಂಟಿಮೀಟರ್ನಿಂದ 9 ಸೆಂಟಿಮೀಟರ್ವರೆಗೆ ಹೆಚ್ಚಾಗುತ್ತದೆ. ಎರಡೂ ಸಂದರ್ಭಗಳಲ್ಲಿ ಬಲೂನಿನ ಘನಫಲಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಸೊ ಫಸ್ಟ್ ಆಫ್ ಆಲ್ ಈ ಪ್ರಶ್ನೆ ಅರ್ಥ ಆಗಬೇಕು. ಪ್ರಶ್ನೆ ಅರ್ಥ ಆದರೆ ಮಾತ್ರ ನಾನು ಹೇಳೋ ಆನ್ಸರ್ ನಿಮಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಈ ಗೋಳಾಕಾರದಲ್ಲಿ ಒಂದು ಬಲೂನ್ ಇದೆ. ಸ್ಪಿಯರ್ ಶೇಪಲ್ಲಿ ಒಂದು ಬಲೂನ್ ಇದೆ. ಈ ಬಲೂನ್ನ ತ್ರಿಜ್ಯ ಆರಂಭದಲ್ಲಿ ಎಷ್ಟಿದೆ ಅಂತ ತಗೊಳ್ಳೋಣ ಅಂದರೆ 3 ಸೆಂಟಿಮೀಟರ್ಸ್ ಇದೆ ಅಂತ ಬರೀತೀನಿ. ಆರಂಭದಲ್ಲಿ ಅಂದರೆ ಈ ಬಲೂನಿನ ತ್ರಿಜ್ಯ ಎಷ್ಟಿದೆ ಅಂದರೆ 3 ಸೆಂಟಿಮೀಟ್ರ್ ಇದೆ ಅಂತ ಬರೆಯೋಣ. ಸೊ ಇದರ ರೇಡಿಯಸ್ಸು 3 ಸೆಂಟಿಮೀಟ್ರ್ ಇದೆ ಅಂತ ಬರಿತೀನಿ. ಸೊ 3 ಸೆಂಟಿಮೀಟ್ರ್ ರೇಡಿಯಸ್ ಇರೋ ಒಂದು ಬಲೂನ್ಗೆ ನೀವು ಏರನ್ನು ತುಂಬಿದರೆ, ಗಾಳಿಯನ್ನು ತುಂಬಿದರೆ ಅದು 3 ಸೆಂಟಿಮೀಟ್ರ್ ರೇಡಿಯಸ್ ಏನಾಗುತ್ತೆ ಅಂದರೆ 9 ಸೆಂಟಿಮೀಟ್ರ್ವರೆಗೆ ಹೆಚ್ಚಾಗುತ್ತೆ ಅಂದರೆ. ಸೊ ಈ ಬಲೂನ್ಗೆ ಮತ್ತಿನ್ನು ಎಕ್ಸ್ಟ್ರಾ ನೀವು ಏರನ್ನು ಫಿಲ್ ಮಾಡಿದಾಗ ಅದು ರೇಡಿಯಸ್ಸು 3 ಸೆಂಟಿಮೀಟ್ರ್ ಇರೋದು, ರೇಡಿಯಸ್ ಅಂದರೆ ತ್ರಿಜ್ಯ 9 ಸೆಂಟಿಮೀಟ್ರ್ ಆಗುತ್ತೆ ಅಂತ. ಹಾಗಾದರೆ ಎರಡೂ ಸಂದರ್ಭಗಳಲ್ಲಿ ಇವುಗಳ ಘನಫಲಗಳ ಅನುಪಾತ ಅಂದರೆ ಅವುಗಳ ಗಾತ್ರಗಳ ಅನುಪಾತ. ಸೊ ಆ ವಾಲ್ಯೂಮ್ಸ್ನ ರೇಷು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ವಾಲ್ಯೂಮ್ಸ್ನ ರೇಷು ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟ್ ನಿಮಗೆ ಏನು ಗೊತ್ತಿರಬೇಕು ಅಂದ್ರೆ, ಈಗ ಯಾವುದೋ ಸ್ಪಿಯರ್ ಅಂತ ಕರಿತೀವಲ್ಲ, ಗೋಳದ ಘನಫಲ ಕಂಡುಹಿಡಿಯೋ ಒಂದು ಫಾರ್ಮುಲಾ ಗೊತ್ತಿರ್ಬೇಕು. ಆ ಫಾರ್ಮುಲಾ ಗೊತ್ತಿದ್ದರೆ ಮಾತ್ರ ಈ ಪ್ರಶ್ನೆಗೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾದರೆ ನೋಡಿರಿ, ನಾನು ಈ ಚಿಕ್ಕ ಬಲೂನಿನ ತ್ರಿಜ್ಯ ಸ್ಮಾಲ್ ಆರ್ ಅಂತ ತಗೊಂಡು ಈ ದೊಡ್ಡ ಬಲೂನಿನ ತ್ರಿಜ್ಯ ಕ್ಯಾಪಿಟಲ್ ಆರ್ ಅಂತ ತಗೊಳ್ತೀನಿ. ಸ್ಮಾಲ್ ಆರ್ ಅನ್ನೋದು ರೇಡಿಯಸ್ ಆಫ್ ಸ್ಮಾಲರ್ ಸ್ಪಿಯರ್, ಕ್ಯಾಪಿಟಲ್ ಆರ್ ಅನ್ನೋದು ರೇಡಿಯಸ್ ಆಫ್ ಲಾರ್ಜರ್ ಸ್ಪಿಯರ್ ಅಂತ ಕರಿತೀನಿ. ಈ ಎರಡೂ ಗೋಳಗಳ ಘನಫಲಗಳ ಅನುಪಾತ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದೇನೆ ಅಂದರೆ, ಸೊ ಗೋಳದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ 4/3 πr³ ಅಂತ. ಸೊ ಸೇಮ್ ಎರಡೂ ಗೋಳಕ್ಕೂ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಸೇಮ್ ಇರುತ್ತೆ, ಏನು ಚೇಂಜ್ ಇರಲ್ಲ. 4/3 π ಇದು ಕ್ಯಾಪಿಟಲ್ R³ ಅಂತ ಬರಿತೀನಿ. ಯಾಕಂದರೆ ಇದರ ತ್ರಿಜ್ಯ ಕ್ಯಾಪಿಟಲ್ ಆರ್ ಅಂತ ತಗೊಂಡಿದ್ದೀನಿ, ಇದರ ತ್ರಿಜ್ಯ ಸ್ಮಾಲ್ ಆರ್ ಅಂತ ತಗೊಂಡಿದ್ದೀನಿ. ಎರಡೂ ಘನಫಲಗಳ ಅನುಪಾತ ಕೇಳಿದಾನೆ, ರೇಷು ಕೇಳಿದಾನೆ ಅಂದರೆ ನಡುವೆ ಇಲ್ಲಿ ಇಷ್ಟು ಬರ್ಕೊಂಡು ರೇಷು ಕಂಡುಹಿಡಿತಾ ಬರಬೇಕು. ವೆರಿ ಸಿಂಪಲ್ ನೋಡ್ರಿ, ಇಲ್ಲಿ ಲೆಫ್ಟ್ ಸೈಡಲ್ಲೂ 4/3 ಇದೆ, ರೈಟ್ ಸೈಡಲ್ಲೂ 4/3 ಇದೆ. ಎರಡೂ ಕಡೆ 4/3 ಸೇಮ್ ಇರೋದ್ರಿಂದ ಈ 4/3 ಗೆಟ್ಸ್ ಕ್ಯಾನ್ಸಲ್ ಆಗ್ತವೆ.
ಸೊ ಪೈ ವ್ಯಾಲ್ಯೂ ಇಲ್ಲಿರೋ ಪೈ ವ್ಯಾಲ್ಯೂ ಸೇಮ್ ಇರುತ್ತೆ, ಪೈ ಕ್ಯಾನ್ಸಲ್ ಮಾಡ್ತೀನಿ. ನಮಗೆ ಉಳಿದದ್ದು ಸ್ಮಾಲ್ ಆರು, ಆ ಕಡೆ ಕ್ಯಾಪಿಟಲ್ ಆರ್ ಉಳಿದಿದೆ. ಈ ಸ್ಮಾಲ್ ಆರ್ ಅಂದರೆ ಈ ಬಲೂನಿನ ತ್ರಿಜ್ಯ 3 ಸೆಂಟಿಮೀಟ್ರ್ ಇದೆಯಲ್ಲ, r³ ಅಂದರೆ 3³ ಅಂತ ಬರೀಬೇಕು. ಕ್ಯಾಪಿಟಲ್ ಆರ್ ಅಂದರೆ ದೊಡ್ಡ ಬಲೂನಿನ ತ್ರಿಜ್ಯ 9 ಸೆಂಟಿಮೀಟ್ರ್ ಇದೆ ಅಂದರೆ ಕ್ಯಾಪಿಟಲ್ ಆರ್ ಇದ್ದ ಹತ್ರ 9³ ಅಂತ ಬರೀಬೇಕು. ಸೊ 3³ ಅಂದರೆ 3 × 3 × 3 ಅಂತ 3 ಟೈಮ್ಸ್ ಬರ್ಕೋಬೇಕು, 3ನ್ನು 3 ಬಾರಿ ಬರ್ಕೋಬೇಕು. 9³ ಅಂದರೆ 9ನ್ನು 3 ಸಲ ಬರ್ಕೋಬೇಕು. ಇಲ್ಲಿ 3 × 3 ಇವೆರಡು ಗುಣಾಕಾರ ಮಾಡಿದ್ರೆ 9, ಈ 9 ಡೈರೆಕ್ಟ್ ಕ್ಯಾನ್ಸಲ್ ಆಗುತ್ತೆ. ಮತ್ತು 3 1 3, 3 3 9 ಕ್ಯಾನ್ಸಲ್ ಆಗುತ್ತೆ. ಲೆಫ್ಟ್ ಸೈಡಲ್ಲಿ 1 ಇದೆ, 1 ಮಾತ್ರ ಬರೀಬೇಕು. ಇಲ್ಲಿ 3 × 9 ಮಲ್ಟಿಪ್ಲೈ ಮಾಡಿರಿ, 3 9 27 ಬರುತ್ತೆ. 1:27 ಅನ್ನೋದು ಈ ಎರಡೂ ಬಲೂನಿನ ಘನಫಲಗಳ ಅನುಪಾತ, ಗಾತ್ರಗಳ ಅನುಪಾತ 1:27 ಬರುತ್ತೆ. ಕೊಟ್ಟಿರೋ ಆಪ್ಷನ್ಸಲ್ಲಿ 1:27 ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಾ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ. ಸೊ ಈ ಒಂದು ಕ್ಲಾಸ್ನ PDF ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ನೀವು PDF ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದು ಅರ್ಥ ಆಗಿದ್ರೆ ಮುಂದಿನ ಪ್ರಶ್ನೆ ಬರೋಣ ಏನಿದೆ ಅಂತ. ವಾಟ್ ಈಸ್ ದ ಹಾಫ್ ಆಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ whose vertices are 1 1 3 1 1 3 ಅಂತ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ತ್ರಿಭುಜದ 3 ಶೃಂಗ ಬಿಂದುಗಳನ್ನು ಕೊಟ್ಟಿದ್ದಾನೆ. 1 1 3 1 1 3 ಶೃಂಗಗಳಿರುವ ತ್ರಿಕೋನದ ಅರ್ಧದಷ್ಟು ವಿಸ್ತೀರ್ಣ ಎಷ್ಟು ಅಂತ. ಸೊ ನೋಡಿರಿ, ಯಾವಾಗಲೂ ಒಂದು ತ್ರಿಕೋನದ 3 ಶೃಂಗ ಬಿಂದುಗಳನ್ನು ಕೊಟ್ಟಾಗ ಅದರ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಅಂದರೆ ಫಸ್ಟ್ ಆಫ್ ಆಲ್ ನೋಡಿರಿ, ಆ ತ್ರಿಕೋನದ 3 ಶೃಂಗ ಬಿಂದುಗಳು ಯಾವ ಥರ ಇರ್ತವೆ ಅಂದರೆ ಇದನ್ನು ABC ಅಂತ ತ್ರಿಭುಜ ಅಂತ ತಗೊಂಡ್ರೆ ಎ ಬಿಂದುವಿನ ಕೋಆರ್ಡಿನೇಟ್ಸ್ ನಿರ್ದೇಶಾಂಕಗಳು 1,1 ಇದೆ. ಬಿ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಕೋಆರ್ಡಿನೇಟ್ಸ್ ಅಂದರೆ 3 1 ಇದೆ. ಸಿ ಬಿಂದುವಿನ ನಿರ್ದೇಶಾಂಕಗಳನ್ನು 1 3 ಅಂತ ಬರ್ಕೊಳ್ಳೋಣ ನಾವು. ಇವಾಗ ನೋಡ್ರಿ, ಎ ಬಿಂದುವಿನ ನಿರ್ದೇಶಾಂಕಗಳನ್ನು x1 y1 ಅಂತ ಬರಿಬೇಕು. ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು x2 y2 ಅಂತ ತಗೋಬೇಕು. ಸಿ ಬಿಂದುವಿನ ನಿರ್ದೇಶಾಂಕಗಳನ್ನು x3 y3 ಅಂತ ತಗೊಂಡು ಒಂದು ತ್ರಿಭುಜದ 3 ನಿರ್ದೇಶಾಂಕಗಳನ್ನು ಪಾಯಿಂಟ್ಸ್ ಅಂತ ಕರಿತೀವಿ. ಆ ತ್ರಿಭುಜದ 3 ಕೋಆರ್ಡಿನೇಟ್ಸ್ನ ಕೊಟ್ಟಾಗ, ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಟಾಗ ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆಗೆ ನಿಮಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಸೊ ಈ ತ್ರಿಭುಜನ ನಾವು ಯಾವುದೋ ಅಂದರೆ ಡಿಟರ್ಮಿನೆಂಟ್ ಮೆಥಡಲ್ಲೂ ಮಾಡ್ತೀವಿ. ಡಿಟರ್ಮಿನೆಂಟ್ ಮೆಥಡಲ್ಲೂ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೋದು ಡಿಟರ್ಮಿನೆಂಟ್ ಮೆಥಡಲ್ಲಿ. ಸೊ ಅಥವಾ ನಾವು ಯಾವುದೋ ಕೋಆರ್ಡಿನೇಟ್ ಜಾಮಿಟ್ರಿ ಯೂಸ್ ಮಾಡ್ಕೊಂಡು ಕೂಡ ಇದರ ವಿಸ್ತೀರ್ಣವನ್ನು ಕಂಡುಹಿಡಿತಾ ಬರ್ಬೋದು. ಯಾವ ರೀತಿ ಅಂತ ನೋಡ್ತಾ ಬರ್ರಿ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಏರಿಯಾ = A = 1/2 × x1 × y2 - y3 ಅಂತ ಬರಿತಾ ಇದ್ದೀನಿ. x1 ಆದಮೇಲೆ ನೆಕ್ಸ್ಟ್ x2 ಇಂದ ಸ್ಟಾರ್ಟ್ ಮಾಡಿ 2 ಆದಮೇಲೆ 3 ಆದಮೇಲೆ 1 ಬರುತ್ತಲ್ಲ, y3 - y1 ಬರೀತೀನಿ. ಪ್ಲಸ್ x3 ಆದಮೇಲೆ x3 ಬರ್ಕೊಂಡು 3 ಆದಮೇಲೆ 1 ಮತ್ತು 1 ಆದಮೇಲೆ 2 ಸೈಕ್ಲಿಕ್ ಆರ್ಡರ್ ಬರ್ಕೊಂಡ್ರೆ ಸೊ ಇದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಈ ಫಾರ್ಮುಲಾ ಏನಂದರೆ ತ್ರಿಭುಜದ 3 ಶೃಂಗ ಬಿಂದುಗಳನ್ನು ಕೊಟ್ಟಾಗ 3 ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಟಾಗ ಅದರ ಏರಿಯಾ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಅಂತ ಕರಿತೀವಿ, ಅದರ ಕಂಡುಹಿಡಿಯೋ ಫಾರ್ಮುಲಾ ಈ ರೀತಿ ಇರುತ್ತೆ. ಸೊ ಇವೆಲ್ಲವನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ, ಆ ವ್ಯಾಲ್ಯೂಸ್ನ ಬರೀತಾ ಹೋದರೆ ಆ ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ, ಏರಿಯಾ ಆಫ್ ಟ್ರ್ಯಾಂಗಲ್ ಸಿಗುತ್ತೆ. x1 ಅಂದರೆ ನೋಡ್ರಿ, ಇಲ್ಲಿ x1 ಅಂದರೆ 1 ಇದೆ, x1 ಅಂದರೆ 1 ಇದೆ, 1 ಬರಿಬೇಕು. y2 - y3, y2 ಅಂದರೆ ಇಲ್ಲಿ 1 ಇದೆ, 1 ಬರಿಬೇಕು. ಮೈನಸ್ y3 ಅಂದರೆ ಇಲ್ಲಿ 3 ಇದೆ, 3 ಬರಿಬೇಕು. ಸೊ ಪ್ಲಸ್ ಇಲ್ಲಿ x2 ಇದೆ, x2 ಅಂದರೆ ಇಲ್ಲಿ 3 ಕಾಣಿಸ್ತಾ ಇದೆ, x2 ಪ್ಲೇಸಲ್ಲಿ 3 ಬರೆಯೋಣ. y3 ಅಂದರೆ y3 ಇದೆ ಹತ್ರ 3 ಇದೆ, 3 ಬರೆಯೋಣ. ಮೈನಸ್ y1 ಅಂದರೆ ಇಲ್ಲಿದೆ ನೋಡ್ರಿ, y1 ಅಂದರೆ 1 ಇದೆ, 1 ಬರಿಬೇಕು. ಸೊ ಪ್ಲಸ್ x3 ಅಂದರೆ ನೋಡ್ರಿ, x3 ವ್ಯಾಲ್ಯೂ 1 ಇದೆ, 1 ಬರ್ಕೋಬೇಕು. y1 ಅಂದರೆ ಇಲ್ಲಿದೆ, y1 ವ್ಯಾಲ್ಯೂ 1, ಮೈನಸ್ y2 ವ್ಯಾಲ್ಯೂ 1 ಇದೆ. ಸೊ ಹಾಗಾಗಿ 1 - y1 ಆಗುತ್ತೆ. y1 - y2 ಅನ್ನೋದು y1 ವ್ಯಾಲ್ಯೂ 1 ಇದೆ, y2 ವ್ಯಾಲ್ಯೂ 1 ಇದೆ, 1 - 1. ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಇವಾಗ 1/2 ಬರೆಯೋಣ. ಇಲ್ಲಿ 1 - 3 ಅಂದರೆ -2, -2 × 1 ಅಂದರೆ -2 ಬರುತ್ತೆ. 3 - 1 ಅಂದರೆ 2 ಬರುತ್ತೆ, 2 × 3 ಅಂದರೆ 6 ಆಗುತ್ತೆ. 1 - 1 0, 0 × 1 ಅಂದರೆ 0ನೇ ಆಗುತ್ತೆ ಅದು.
ಸೊ 1/2 ಔಟ್ಸೈಡ್ ಇರಲಿ, 6 - 2 ಅಂದರೆ 4 ಬರುತ್ತೆ. ಈ 0 ಅವಶ್ಯಕತೆ ಇಲ್ಲ. 2 1 2 4 ಕ್ಯಾನ್ಸಲ್ ಆಗಿ 1 × 2 ಅಂದರೆ 2. ಸೊ ಈ ತ್ರಿಭುಜದ ವಿಸ್ತೀರ್ಣ 2 ಚದರಮಾನಗಳು ಬರುತ್ತೆ, 2 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಬಟ್ ಇಲ್ಲಿ ತ್ರಿಕೋನದ ಅರ್ಧದಷ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾನೆ. ಇದು ಪೂರ್ತಿ ವಿಸ್ತೀರ್ಣ ಅಂದರೆ 2 ಚದರಮಾನಗಳು ಅಂತ ಬರುತ್ತೆ, 2 ಸ್ಕ್ವೇರ್ ಯೂನಿಟ್ಸ್ ಅಂತ ಕರಿತೀವಿ. ಇಲ್ಲಿ ಕೇಳಿರೋದು ಅರ್ಧದಷ್ಟು ವಿಸ್ತೀರ್ಣ, ಆಫ್ ಆಫ್ ದ ಏರಿಯಾ ಅಂತ ಇಂಗ್ಲೀಷಲ್ಲಿದೆ. 2ರಲ್ಲಿ ಅರ್ಧ ಅಂದರೆ ಬಂದಿರೋ ವಿಸ್ತೀರ್ಣ, 2ರಲ್ಲಿ ಅರ್ಧ ಅಂದರೆ 1/2 ಮಾಡಿದ್ರೆ 2 ಕ್ಯಾನ್ಸಲ್, 2ರಲ್ಲಿ ಅರ್ಧ ಅಂದರೆ 1 ಅಂತ ಹೇಳ್ಬೋದು. ಹಾಗಾದರೆ ಆ ತ್ರಿಭುಜದ ಅರ್ಧದಷ್ಟು ವಿಸ್ತೀರ್ಣ ಅಂದರೆ 1 ಚದರಮಾನಗಳು ಅಂತ ಕರಿತೀವಿ, 1 ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳ್ತೀವಿ. ಆಪ್ಷನ್ ಫಸ್ಟ್ 1ಅಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ಸೊ ಇದು ಗೊತ್ತಾಗಿದ್ದರೆ ನೆಕ್ಸ್ಟ್ ಮುಂದಿನ ಕ್ವಶನ್ ಟ್ರೈ ಮಾಡೋಣ, ಏನಿದೆ ಅಂತ ನೋಡ್ತಾ ಬನ್ನಿ. ಎ ಸಿಲ್ವರ್ ವೈರ್ ವೆನ್ ಬೆಂಟ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ encloses an area of 484 square meter. If the same wire is bent in the form of a circle, then find the diameter of the circle ಅಂತ ಇದೆ. ನೋಡ್ರಿ, ಒಂದು ಚೌಕದ ರೂಪದಲ್ಲಿ ಬಾಗಿದ ಬೆಳ್ಳಿಯ ತಂತಿಯು 484 ಚದರ ಮೀಟರ್ ಪ್ರದೇಶವನ್ನು ಆವರಿಸುತ್ತದೆ. ಅದೇ ತಂತಿಯು ವೃತ್ತದ ರೂಪದಲ್ಲಿ ಬಾಗಿದ್ದರೆ ವೃತ್ತದ ವ್ಯಾಸವನ್ನು ಕಂಡುಹಿಡಿಯಿರಿ ಅಂತ. ನೋಡ್ರಿ, ಒಂದು ಸಿಲ್ವರ್ ವೈರನ್ನು ತಗೊಂಡು ಸ್ಕ್ವೇರ್ ಶೇಪಲ್ಲಿ ಬೆಂಡ್ ಮಾಡ್ತೀವಿ. ಸ್ಕ್ವೇರ್ ಶೇಪಲ್ಲಿ ಬೆಂಡ್ ಮಾಡಿದಾಗ ಅದರ ಏರಿಯಾ ಕೊಟ್ಟಿದ್ದಾನೆ. ನೋಡಿರಿ, ಒಂದು ಸಿಲ್ವರ್ ತಂತಿಯನ್ನು ತಗೊಂಡ್ಬಿಟ್ಟು ಈ ಥರ ಸ್ಕ್ವೇರ್ ಶೇಪಲ್ಲಿ ಬೆಂಡ್ ಮಾಡಿದಾಗ ಇದರ ವಿಸ್ತೀರ್ಣ 484 ಚದರ ಮೀಟ್ರ್ ಕೊಟ್ಟಿದ್ದಾನೆ. ಏರಿಯಾ 484 ಸ್ಕ್ವೇರ್ ಯೂನಿಟ್ಸ್ ಕೊಟ್ಟಿದ್ದಾನೆ, ಸ್ಕ್ವೇರ್ ಮೀಟ್ರ್ ಅಂತ. ನೋಡಿ, ಚೌಕ ಅಂದಮೇಲೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ಚೌಕ ಅಂದಮೇಲೆ ಆಲ್ ಸೈಡ್ಸ್ ಆರ್ ಈಕ್ವಲ್, ಎಲ್ಲ ಬಾಹುಗಳು ಸಮವಾಗಿದ್ದರೆ ಚೌಕ ಆಗುತ್ತೆ. ಇದರ ಏರಿಯಾ ಅಂದರೆ ಈ 4 ಲೈನ್ ಒಳಗಡೆ ಇರ್ತಕ್ಕಂಥ ವಿಸ್ತೀರ್ಣ 484 ಆಗಿದೆ. ಅಂದರೆ ಇದರ ಪ್ರತಿಯೊಂದು ಸೈಡ್ ಎಷ್ಟಿದೆ ಅಂತ ಮೊದಲು ಕಂಡುಹಿಡ್ಕೋಬೇಕು. ಈ ಚೌಕದ ಪ್ರತಿಯೊಂದು ಸೈಡ್ ಎಷ್ಟು ಉದ್ದ ಇದೆ ಅಂತ ಮೊದಲು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹಾಗಾದ್ರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ A = A² ಅಂತ ಬರೀತೀವಿ. ಎ ಅಂದರೆ ಗೊತ್ತಿದೆ, 484 ವಿಸ್ತೀರ್ಣ ಅವರೇ ಕೊಟ್ಟಿದ್ದಾನೆ. ರೈಟ್ ಸೈಡಲ್ಲಿ A² ಬರೆಯೋಣ. 484ನ ನಾವು 22 ಸ್ಕ್ವೇರ್ ಅಂತ ಬರಿಬೋದು. 22 ಸ್ಕ್ವೇರ್ ಅಂದರೆ 22 × 22 ಮಲ್ಟಿಪ್ಲೈ ಮಾಡಿದ್ರೆ 484 ಬರುತ್ತೆ. ಎರಡು ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ A = 22 ಬರುತ್ತೆ. A = 22 ಅಂದರೆ ಈ ಚೌಕದ ಪ್ರತಿಯೊಂದು ಲೈನು 22 ಸೆಂಟಿಮೀಟರ್ ಇರುತ್ತೆ. ಸೊ ಈ ಸೈಡು 22 ಇರುತ್ತೆ, ಈ ಸೈಡು 22 ಇರುತ್ತೆ, ಇದು 22 ಇರುತ್ತೆ, ಇದು 22 ಇರುತ್ತೆ. ಅಂದರೆ ಇದರ ಸುತ್ತಳತೆ ಅಂದರೆ ನೋಡ್ರಿ, ಈ 4 ಬಾಹುಗಳ ಅಳತೆಗಳ ಮೊತ್ತ ಸುತ್ತಳತೆ ಆಗುತ್ತೆ, ಪೆರಿಮೀಟರ್ ಅಂತ ಕರಿತೀವಿ. 22 + 22 44 + 22 66 + 22 ಅಂದರೆ ಈ ಚೌಕದ ತಂತಿ ಏನಿದೆಯಲ್ಲ, ಈ ಸ್ಕ್ವೇರ್ ಶೇಪಲ್ಲಿ ಬೆಂಡ್ ಮಾಡಿದಾರಲ್ಲ, ಅದು 88 ಸೆಂಟಿಮೀಟರ್ ಉದ್ದ ಇದೆ. ನೋಡ್ರಿ, ಸ್ಕ್ವೇರ್ ಶೇಪಲ್ಲಿ ಒಂದು ವೈರ್ ಬೆಂಡ್ ಮಾಡಿದರೆ ಅಂದರೆ ಇದರ ಸುತ್ತಳತೆ ಏನಿರುತ್ತಲ್ಲ ಅದು ಆ ತಂತಿಯ ಉದ್ದ ಆಗುತ್ತೆ. ನಾವು ಈ ತಂತಿನ ಮೂಲೆಯಲ್ಲಿ ಕಟ್ ಮಾಡಿ ಹಿಂಗೆ ಸರ್ಕಲ್ ಶೇಪಲ್ಲಿ ಬೆಂಡ್ ಮಾಡಿದ್ವಿ ಅಂದರೆ ಇದು 88 ಮೀಟ್ರ್ ಉದ್ದ ಇದೆ. ಅಂದರೆ ಇದರ ಉದ್ದ ಕೂಡ ಅಂದರೆ ಈ ಅದು ವೃತ್ತದ ಸುತ್ತಳತೆ ಕೂಡ 88 ಮೀಟ್ರೇ ಇರುತ್ತೆ ಅಂತ. ಯಾಕಂದರೆ ಇದರ ಸುತ್ತಳತೆ 88 ಮೀಟ್ರ್ ಇದೆ ಅಂದರೆ ಅದೇ ವೈರನ್ನು ನಾವು ವೃತ್ತವಾಗಿ ಬೆಂಡ್ ಮಾಡಿದ್ದೀವಿ ಅಂದರೆ ಇದರ ಸುತ್ತಳತೆ 88 ಮೀಟ್ರ್ ಬರುತ್ತೆ. ಹಾಗಾಗಿ ವೃತ್ತದ ಸುತ್ತಳತೆ ಅಥವಾ ವೃತ್ತದ ಪರಿಧಿ ಕಂಡುಹಿಡಿತಕ್ಕಂಥ ಫಾರ್ಮುಲಾ πd ಅಂತ ಗೊತ್ತಿದೆ. ವೃತ್ತದ ಪರಿಧಿ ಕಂಡುಹಿಡಿಯೋ ಫಾರ್ಮುಲಾ π × d ಬರಿತೀವಿ. ಸಿ ಅಂದರೆ ಸರ್ಕಂಫರೆನ್ಸ್, ಪರಿಧಿ ಅಂತ ಕರಿತೀವಿ ಅಥವಾ ಸುತ್ತಳತೆ ಅಂತ ಕರಿತೀವಿ. ಸಿ ಇದ್ದತ್ರ 88 ಮೀಟ್ರ್ ಬರ್ಕೊಂಡು π ವ್ಯಾಲ್ಯೂ 22/7 ಬರ್ಕೊಂಡ್ರೆ ಡಿ ಅಂದರೆ ಡಯಾಮೀಟ್ರ್ ಅಂತ ಕರಿತೀವಿ. ಈ ವೃತ್ತದ ವ್ಯಾಸ ಅಂತ ಕರಿತೀವಿ. ಇದು ಡಯಾಮೀಟ್ರ್ ಆಫ್ ಎ ಸರ್ಕಲ್ ಆಗುತ್ತೆ. ಡಿ ಅಂದರೆ ಡಯಾಮೀಟ್ರ್ ಆಗುತ್ತೆ. ಈ ಒಂದು ವೃತ್ತದ ವ್ಯಾಸ ಎಷ್ಟು ಉದ್ದ ಇದೆ ಅಂತ ಕಂಡುಹಿಡಿಬೇಕಂದ್ರೆ ನೋಡಿ, 22 1 22 4 88 ಕ್ಯಾನ್ಸಲ್ ಆಗುತ್ತೆ. ಈ 7 ಅನ್ನೋದು ಲೆಫ್ಟ್ ಸೈಡಿಗೆ ಬಂದರೆ 4 × 7 ಆಗುತ್ತೆ. ರೈಟ್ ಸೈಡಲ್ಲಿ ಡಿ ಮಾತ್ರ ಉಳಿಯುತ್ತೆ. 4 7 28 ಬರುತ್ತಲ್ಲ, ಈ ವೃತ್ತದ ವ್ಯಾಸ 28 ಮೀಟರ್ ಇರುತ್ತೆ, 28 ಮೀಟರ್ಸ್ ಬರುತ್ತೆ. 28 ಮೀಟರ್ ಅನ್ನೋದು ಇಲ್ಲಿ ಆಪ್ಷನ್ ಸೆಕೆಂಡ್ 1ಅಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್.
ಗೊತ್ತಾಯ್ತಾ? ಸೊ ಈ ಚೌಕವನ್ನು ಯೂಸ್ ಮಾಡ್ಕೊಂಡು ಆ ವೃತ್ತದ ವ್ಯಾಸ ಡಯಾಮೀಟ್ರ್ ಕ್ಯಾಲ್ಕುಲೇಟ್ ಮಾಡ್ತೀವಿ, 28 ಮೀಟ್ರ್ ಬರುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ, ಸೊ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚಸ್ ಬೀಟ್ ಫಾರೆಸ್ಟರು, ಲ್ಯಾಂಡ್ ಸರ್ವೇರು, PDO, VA ಬ್ಯಾಚ್ ಸ್ಟಾರ್ಟ್ ಆಗಿದ್ದಾವೆ. ಆನ್ಲೈನಲ್ಲೂ ಕೂಡ ನಿಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಆನ್ಲೈನಲ್ಲೂ ಕೂಡ ದಿ ಬೆಸ್ಟ್ ಕೋರ್ಸ್ ನಿಮಗಿದೆ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಫ್ರೀ ಡೆಮೋ ಕ್ಲಾಸಸ್ ಇದ್ದಾವೆ. ಆ ಫ್ರೀ ಡೆಮೋ ಕ್ಲಾಸ್ ಕೇಳಿ ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಸೊ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಷ್ಟು ವರ್ಷಗಳಲ್ಲಿ ರು 1600ಗಳು 5% ಚಕ್ರ ಬಡ್ಡಿ ದರದ ಪ್ರಕಾರ ಒಟ್ಟು ಮೊತ್ತ $1852.20 ಆಗುತ್ತೆ ಅಂತ ಕೇಳಿದನು. ನೋಡ್ರಿ, $1600 ಅಸಲು ಇದು. 5% ಚಕ್ರ ಬಡ್ಡಿ ದರದ ಪ್ರಕಾರ 5% ಚಕ್ರ ಬಡ್ಡಿ ದರದ ಪ್ರಕಾರ ಒಟ್ಟು ಮೊತ್ತ $1852.20 ಆಗುತ್ತೆ. ಎಷ್ಟು ವರ್ಷಕ್ಕೆ ಅಂತ ಕೇಳಿದನು. ವೆರಿ ಸಿಂಪಲ್ ನೋಡ್ರಿ, $1600 ಅಸಲು ಇದೆ. 5% ಲೆಕ್ಕ ಹಾಕಿದರೆ ನಾವು 16×5 1 ವರ್ಷಕ್ಕೆ $80 ಬಡ್ಡಿ ಬರುತ್ತೆ. ಅಂದರೆ 2ನೇ ವರ್ಷದ ಆರಂಭಕ್ಕೆ $1680 ಆಗುತ್ತೆ. ಮತ್ತೆ 5% ಲೆಕ್ಕ ಹಾಕ್ರಿ. ಇಲ್ಲಿ 5 0 0 5 8 40 0 ದಶಕ 4 5 6 34 34 ದಶಕ 3 5 1 5 3 8 ಅಂದರೆ ಇಲ್ಲಿ ಪರ್ಸೆಂಟೇಜ್ರಿಂದ 2 0 ಡಿಲೀಟ್ ಮಾಡ್ಕೊಳ್ರಿ. 2ನೇ ವರ್ಷಕ್ಕೆ $84 ಜಾಸ್ತಿ ಆಗುತ್ತೆ. 1680ಕ್ಕೆ 84ನ ಆ್ಯಡ್ ಮಾಡಿರಿ, ಎಷ್ಟು ಬರುತ್ತೆ ಅಂದರೆ $1764 ಆಗುತ್ತೆ. ಬಟ್ ಇಲ್ಲಿ $1852.20 ಆಗ್ಬೇಕಂದ್ರೆ ನೋಡಿ, ಇಲ್ಲಿ 2 ಇಯರ್ಸ್ ಆಯಿತು. 1 ವರ್ಷ, ಇದು 2 ವರ್ಷ ಆಯಿತು. ಮತ್ತು ಇದಕ್ಕೆ 5% ಲೆಕ್ಕ ಹಾಕ್ರಿ, ಎಷ್ಟು ಬರುತ್ತೆ ಅಂದರೆ 5 4 20 0 ಕ್ಯಾರಿ 2 5 6 32 37 ಕ್ಯಾರಿ ಅಂದರೆ ದಶಕ 3 5 ಒಳ್ಳೆ 35 3 38 ದಶಕ 3 5 1 5 3 8 ಬರುತ್ತೆ. ಇಲ್ಲಿ ಪರ್ಸೆಂಟೇಜ್ರಿಂದ 2 ಡಿಜಿಟ್ ಆಮೇಲೆ ಪಾಯಿಂಟ್ ಬರ್ಕೊಳ್ರಿ. $88.20 3ನೇ ವರ್ಷಕ್ಕೆ ಬರೋ ಚಕ್ರ ಬಡ್ಡಿ. ಈ $1764 ಅಸಲಿಗೆ $88.20 ಬಡ್ಡಿನ ಕೂಡ್ರಿ. ಟೋಟಲ್ ಎಷ್ಟಾಗುತ್ತೆ ಅಮೌಂಟ್ ಅಂದರೆ 2 2 ದಶಕ 1. ಸೊ ನೆಕ್ಸ್ಟು 14 1 15 5 ದಶಕ 1 8 1 $1852.20 ಕರೆಕ್ಟ್ ಆಯ್ತು. ಇಲ್ಲಿ ನೋಡ್ರಿ, $1852.20 ಪ್ರಶ್ನೆಯಲ್ಲಿ ಸರಿ ಇದೆ. ಎಷ್ಟು ವರ್ಷಕ್ಕೆ ನೋಡ್ರಿ, 1 ವರ್ಷ 2 ವರ್ಷ 3 ವರ್ಷಕ್ಕೆ $1600 ಅಸಲು ಚಕ್ರ ಬಡ್ಡಿ ಸೇರಿ $1852.50 ಆಗುತ್ತೆ. ಎಷ್ಟು ವರ್ಷಕ್ಕೆ ಕೇಳಿದಾನೆ? 3 ಇಯರ್ಸಿಗೆ ಆ ಥರ ಆಗುತ್ತೆ. ಆಪ್ಷನ್ 3 1 ರೈಟ್ ಆನ್ಸರ್. $1600 5% ಚಕ್ರ ಬಡ್ಡಿ ದರದ ಪ್ರಕಾರ ಎಷ್ಟು ವರ್ಷಕ್ಕೆ ಟೋಟಲ್ ಒಟ್ಟು ಮತ್ತು ಅಸಲು ಚಕ್ರ ಬಡ್ಡಿ ಸೇರಿ $1852.20 ಆಗುತ್ತೆ ಅಂದರೆ 3 ವರ್ಷಕ್ಕಾಗುತ್ತೆ. ಯಾಕಂದರೆ ಚಕ್ರ ಬಡ್ಡಿ ಅಂದರೆ ಪ್ರತಿ ವರ್ಷ ಅಸಲು ಹೆಚ್ಚಾಗ್ತಾ ಹೋಗುತ್ತೆ. ಮೊದಲನೇ ವರ್ಷದಲ್ಲಿ ಬಂದಿರೋ ಬಡ್ಡಿಯನ್ನು ಈ ಅಸಲಿಗೆ ಕೂಡ್ಕೋಬೇಕು. 2ನೇ ವರ್ಷಕ್ಕೆ ಅಸಲು ಜಾಸ್ತಿ ಆಯಿತು. 2ನೇ ವರ್ಷದಲ್ಲಿ ಬಂದಿರೋ ಬಡ್ಡಿನ ಮತ್ತು ಈ ಅಸಲಿಗೆ ಕೂಡ್ಕೋಬೇಕು. 3ನೇ ವರ್ಷದ ಆರಂಭಕ್ಕೆ ಅಸಲು ಹೆಚ್ಚಾಯಿತು. ಸೊ 3ನೇ ವರ್ಷದಲ್ಲಿ ಬಂದಿರೋ ಬಡ್ಡಿನ ಈ ಅಸಲಿಗೆ ಕೂಡಿದರೆ ಟೋಟಲ್ 3 ವರ್ಷ ಆದಮೇಲೆ ಒಟ್ಟು ಮೊತ್ತ ಇಷ್ಟಾಗಿರುತ್ತೆ. 3 ಇಯರ್ಸ್ಗೆ ಅಷ್ಟಾಗುತ್ತೆ. ಆಪ್ಷನ್ ಸೆಕೆಂಡ್ 1 ಸರಿ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಬರೋಣ. ಫೈಂಡ್ ದ ನಂಬರ್ ಆಫ್ 3 ಡಿಜಿಟ್ ನ್ಯಾಚುರಲ್ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 6 ಅಂತ ಇದೆ. 6ರಿಂದ ಡಿವೈಡ್ ಆಗ್ತಕ್ಕಂಥ 3 ಅಂಕಿಯ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿದ್ದಾವೆ ಅಂತ. 3 ಅಂಕಿಯ ಸಂಖ್ಯೆಗಳು ಅಂತೇಳಿದ್ದೇನೆ. ಸೊ ಹಾಗಾದರೆ 3 ಅಂಕಿಯ ಮೊದಲನೇ ಸಂಖ್ಯೆ 100, 3 ಅಂಕಿಯ ಕೊನೆಯ ಸಂಖ್ಯೆ 999. 100ಇಂದ 919ವರೆಗೂ 3 ಡಿಜಿಟ್ ನಂಬರ್ಸ್ ಇದಾವಲ್ಲ, ಇದರಲ್ಲಿ 6ಇಂದ ಡಿವೈಡ್ ಆಗೋ ನಂಬರ್ಸ್ ಎಷ್ಟಿದ್ದಾವೆ ಅಂತ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಸಿಂಪಲಾಗಿ ಆನ್ಸರ್ ಬೇಕಂದ್ರೆ ನಾವಿಲ್ಲಿ ಒಂದು ಕೆಲಸ ಮಾಡೋಣ. ಈ 999 ನಂತರ ಬರೋ ಸಂಖ್ಯೆ ಯಾವುದಂದ್ರೆ 1000 ಬರುತ್ತೆ. ಈ 1000ದಲ್ಲಿ ಈ ಮೊದಲನೇ ಸಂಖ್ಯೆ 100ಅನ್ನು ಮೈನಸ್ ಮಾಡೋಣ. ನಮಗೆ ಉಳಿಯೋದು 900. ಈ 900ಅನ್ನು 6ಇಂದ ಡಿವೈಡ್ ಮಾಡಿರಿ. 6 1 6 3 ಉಳಿಯುತ್ತೆ, 30 ಆಗುತ್ತೆ. 6 5 30 0 ಲಾಸ್ಟಿಗೆ ಬರ್ಕೊಳ್ರಿ. 150 ಸಂಖ್ಯೆ ಇದ್ದಾವೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಎಷ್ಟು ಸಂಖ್ಯೆಗಳಿದಾವೆ ಅಂದರೆ 100ಇಂದ 919ವರೆಗೂ 6ಇಂದ ಡಿವೈಡ್ ಆಗೋ ನಂಬರ್ಸ್ ಎಷ್ಟಿದ್ದಾವೆ ಅಂದರೆ 150 ಸಂಖ್ಯೆಗಳಿದ್ದಾವೆ ಅಂತ ಹೇಳ್ತೀವಿ. 150 ನಂಬರ್ಸ್ ಇದ್ದಾವೆ ಅಂತ ಹೇಳ್ತೀವಿ. 150 ಅನ್ನೋದು ಆಪ್ಷನ್ ಸೆಕೆಂಡ್ 1ಅಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಸೆಕೆಂಡ್ ಆಪ್ಷನಲ್ಲಿದೆ. ಇದು ಒಂದು ಮೆಥಡ್. ಅಥವಾ ನಾವೇನು ಮಾಡೋಣ ಅಂದರೆ ಈ 999 ಬರ್ಕೊಂಡು ಇದರ ಹಿಂದಿನ ಸಂಖ್ಯೆ 99 ಆದರೂ ಮೈನಸ್ ಮಾಡ್ಕೋಬೋದು. ಬೋತ್ ಆರ್ ಸೇಮ್. 999 99 ಮೈನಸ್ ಮಾಡಿದ್ರೆ 900 ಬರುತ್ತೆ. ಅಂಡ್ 6ಇಂದ ಡಿವೈಡ್ ಮಾಡಿರಿ, ನಮಗೆ ಅಗೇನ್ 150 ಸಂಖ್ಯೆಗಳು ಬರ್ತವೆ. ದಿಸ್ ಈಸ್ ದ ಬೆಸ್ಟ್ ಮೆಥಡ್. ಆಪ್ಷನ್ ಸೆಕೆಂಡ್ 1 ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ಸರ್ ನೆಕ್ಸ್ಟ್ ಪ್ರಶ್ನೆ ಬರೋಣ. ಇದಾದಮೇಲೆ ಮುಂದಿನ ಪ್ರಶ್ನೆ,
What is the probability that a leap year selected at random will contain 53 Sundays ಅಂತ ಇದೆ. ಒಂದು ಅಧಿಕ ವರ್ಷದಲ್ಲಿ 53 ಭಾನುವಾರಗಳು ಬರುವ ಸಂಭವನೀಯತೆ ಎಷ್ಟು ಅಂತ. ಸರ್ ನಿಮಗೆ ನೋಡ್ರಿ, ಒಂದು ಅಧಿಕ ವರ್ಷದಲ್ಲಿ ಫಸ್ಟ್ ಆಫ್ ಆಲ್ ಸಾಮಾನ್ಯ ವರ್ಷದ ಬಗ್ಗೆ ನಿಮಗೆ ಒಂದು ಜ್ಞಾನ ಇರಬೇಕು. ಸಾಮಾನ್ಯ ವರ್ಷದಲ್ಲಿ 52 ವಾರಗಳು ಕಂಪ್ಲೀಟ್ ಆಗಿ ಒಂದು ಎಕ್ಸ್ಟ್ರಾ ಡೇ ಇರುತ್ತೆ, ಒಂದು ಹೆಚ್ಚುವರಿ ದಿನ ಇರುತ್ತೆ. ಅದೇ ಅಧಿಕ ವರ್ಷದಲ್ಲಿ ಲೀಪ್ ಇಯರಲ್ಲಿ ಏನಾಗುತ್ತೆ ಅಂದರೆ ಅಧಿಕ ವರ್ಷದಲ್ಲೂ ಕೂಡ 52 ವಾರಗಳು ಕಂಪ್ಲೀಟ್ ಆಗಿ ಇಲ್ಲಿ 2 ಎಕ್ಸ್ಟ್ರಾ ಡೇಸ್ ಇರ್ತವೆ, 2 ಹೆಚ್ಚುವರಿ ದಿನಗಳಿರ್ತವೆ ಅಂತ ಹೇಳ್ತೀವಿ. ನೋಡ್ರಿ, ಹಾಗಾದ್ರೆ 52 ವಾರಗಳಿರ್ತವೆ ಅಂದರೆ 52 ಭಾನುವಾರ ಅಂತೂ ಕಂಪಲ್ಸರಿಯಾಗಿ ಬಂದೇ ಬರ್ತಾವೆ. ಸಾಮಾನ್ಯ ವರ್ಷದಲ್ಲಿ 52 ಭಾನುವಾರ ಇರ್ತವೆ, ಅಧಿಕ ವರ್ಷದಲ್ಲೂ ಕೂಡ 52 ಭಾನುವಾರ ಅಂತ ಫಿಕ್ಸ್, ಚೇಂಜ್ ಆಗಲ್ಲ. 52 ವಾರ ಇರ್ತವೆ ಅಂದ್ರೆ 52 ಭಾನುವಾರ ಇರ್ತವೆ, 52 ಸೋಮವಾರ ಇರ್ತವೆ, 52 ಮಂಗಳವಾರ ಸಿಗ್ತವೆ, 52 ಬುಧವಾರ ಸಿಗ್ತವೆ, 52 ಗುರುವಾರ ಇರ್ತವೆ, 52 ಶುಕ್ರವಾರ ಇರ್ತವೆ, 52 ಶನಿವಾರನೂ ಕೂಡ ಇರ್ತವೆ. ಸೊ 52 ವಾರಗಳು ಕಂಪ್ಲೀಟ್ ಆಗ್ತವೆ ಅಂದರೆ ಯಾವುದೇ ದಿನ ತಗೊಂಡ್ರೆ 52 ವಾರಗಳು ಸಿಗ್ತವೆ. ಭಾನುವಾರ ಕೂಡ 52 ಇರ್ತವೆ. ಆ ಅಧಿಕ ವರ್ಷದಲ್ಲಿ 52ರ ಬದಲಾಗಿ 53 ಭಾನುವಾರ ಇರಬೇಕು ಅಂದರೆ ಇಲ್ಲಿ ಉಳಿದಿರೋ ಹೆಚ್ಚುವರಿ 2 ದಿನಗಳಲ್ಲಿ ಯಾವುದಾದ್ರೂ ಒಂದಿನ ಭಾನುವಾರ ಸಿಕ್ಕರೆ ಮಾತ್ರ 52 ವಾರಗಳು ಕಂಪ್ಲೀಟ್ ಆಗಿ 2 ಎಕ್ಸ್ಟ್ರಾ ಡೇ ಉಳಿತಾವಲ್ಲ, ಈ ಉಳಿಯೋ 2 ಎಕ್ಸ್ಟ್ರಾ ಡೇಸಲ್ಲಿ ಯಾವುದಾದ್ರೂ ಒಂದು ದಿನ ಭಾನುವಾರ ಸಿಕ್ಕರೆ ಮಾತ್ರ ಆ ಅಧಿಕ ವರ್ಷದಲ್ಲಿ ನಮಗೆ 53 ಸಂಡೇಸ್ ಆಗ್ತವೆ ಅಂತ. 52 ಅಂತೂ ಕಂಪಲ್ಸರಿ ಇರ್ತವೆ. 53 ಭಾನುವಾರ ಇರ್ಬೇಕಂದ್ರೆ ಈ ಉಳಿದಿರೋ 2 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಭಾನುವಾರ ಇರಬೇಕು. ಹಂಗಿದ್ರೆ ಮಾತ್ರ ಆ ಅಧಿಕ ವರ್ಷದಲ್ಲಿ 53 ಭಾನುವಾರ ಬರ್ತವೆ. ಸೊ ಹಾಗಾದ್ರೆ ಈ 2 ದಿನಗಳು ಉಳಿಯೋ ಸಾಧ್ಯತೆ ಯಾವಾಗ ಇರ್ತವೆ ಅಂತ ಅದನ್ನು ನಾವು ಒಂದು ಎಸ್ ಗಣದಲ್ಲಿ ಬರಿತೀವಿ. ಈ 2 ಹೆಚ್ಚುವರಿ ದಿನಗಳು ಇರ್ತವೆ ಅಂತೇಳಿನಲ್ಲ, ಈ 2 ಹೆಚ್ಚುವರಿ ದಿನಗಳು ಯಾವ್ಯಾವ ದಿನಗಳಾಗಿರೋ ಸಾಧ್ಯತೆ ಇರುತ್ತೆ ಅಂದರೆ ಆ 2 ಹೆಚ್ಚುವರಿ ದಿನಗಳು ಒಂದು ದಿನ ಭಾನುವಾರ ಆದರೆ 2 ಕಂಟಿನ್ಯೂಸ್ ಡೇಸೇ ಇರ್ಬೇಕು, ಇನ್ನೊಂದು ದಿನ ಸೋಮವಾರ ಆಗಿರುತ್ತೆ, ಭಾನುವಾರ ಸೋಮವಾರ ಆಗಿರ್ಬೋದು. 2 ಎಕ್ಸ್ಟ್ರಾ ಡೇಸ್ ಇರ್ತವೆ ಅಂದರೆ ಆ 2 ಕಂಟಿನ್ಯೂಸ್ ಡೇಸೇ ಆಗಿರ್ಬೇಕು, ಕಾನ್ಸಿಕ್ಯೂಟಿವ್ ಡೇಸ್ ಆಗಿರಬೇಕು. ಭಾನುವಾರ ಸೋಮವಾರ ಆದರೂ ಆಗಿರ್ಬೋದು ಆ 2 ದಿನಗಳು, ಅಥವಾ 2 ದಿನಗಳು ಸೋಮವಾರ ಮಂಗಳವಾರ ಆದರೂ ಆಗಿರ್ಬೋದು, ಅಥವಾ 2 ದಿನಗಳು ಮಂಗಳವಾರ ಬುಧವಾರ ಆದರೂ ಉಳಿದಿರಬಹುದು, ಅಥವಾ 2 ದಿನಗಳು ಬುಧವಾರ ಗುರುವಾರ ಆದರೂ ಬರ್ಬೋದು, ಅಥವಾ 2 ದಿನಗಳು ಗುರುವಾರ ಶುಕ್ರವಾರ ಬರೋ ಸಾಧ್ಯತೆ ಇರುತ್ತೆ, ಅಥವಾ ಉಳಿಯೋ 2 ದಿನಗಳು ಶುಕ್ರವಾರ ಶನಿವಾರ ಆದರೂ ಇರ್ಬೋದು, ಅಥವಾ ಉಳಿದಿರೋ 2 ದಿನಗಳು ಶನಿವಾರ ಇಲ್ಲ ಭಾನುವಾರ ಆದರೂ ಇರ್ಬೋದು. ಆ ಉಳಿದಿರೋ 2 ದಿನಗಳು ಭಾನುವಾರ ಸೋಮವಾರ ಆದರೆ ಇರ್ಬೋದು. ಆಲ್ರೆಡಿ ಇಲ್ಲಿ ಬರ್ದೇನೆ ಭಾನುವಾರ ಸೋಮವಾರ ಮತ್ತು ಬರೀ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಉಳಿಯೋ 2 ದಿನಗಳು ಯಾವ್ಯಾವ ಇರೋ ಚಾನ್ಸಸ್ ಇರುತ್ತೆ ಅಂದರೆ ಟೋಟಲಿ 7 ಥರ ಬರುತ್ತೆ ನೋಡ್ರಿ. 1 2 3 4 5 6 7 ವಿಧವಾಗಿ ಬರೋ ಚಾನ್ಸಸ್ ಇರುತ್ತೆ. ಉಳಿಯೋ 2 ದಿನಗಳು 7 ಡಿಫ್ರೆಂಟ್ ಟೈಪ್ಸಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಆ 7 ದಿನಗಳು ನಮಗೆ ಆ ದಿನ ಉಳಿಯೋ ದಿನ ಒಂದು ಭಾನುವಾರ ಇರ್ಬೇಕು. ಅದರಲ್ಲಿ ಈ ಉಳಿದಿರೋ 2 ದಿನದಲ್ಲಿ ಒಂದು ಭಾನುವಾರ ಇರಬೇಕು. ಒಂದು ಭಾನುವಾರ ಇದ್ದರೆ ಮಾತ್ರ 52 ಭಾನುವಾರ, ಇದರಲ್ಲಿ ಒಂದು ಭಾನುವಾರ ಸಿಕ್ತಂದರೆ ಆ ಅಧಿಕ ವರ್ಷದಲ್ಲಿ 53 ಭಾನುವಾರ ಸಿಗ್ತವೆ. ಹಾಗಾದರೆ ಇದರಲ್ಲಿ ಒಂದು ಭಾನುವಾರ ಇರೋ ಆಪ್ಷನ್ಸ್ ಯಾವ ನೋಡ್ರಿ. ಮೊದಲನೇ ಆಪ್ಷನಲ್ಲಿ ನೋಡ್ರಿ, ಭಾನುವಾರ ಸೋಮವಾರದಲ್ಲಿ ಒಂದು ಭಾನುವಾರ ಸಿಕ್ತು ಅಂದರೆ ನಮಗೆ ಆ ಅಧಿಕ ವರ್ಷದಲ್ಲಿ 53 ಭಾನುವಾರ ಸಿಕ್ಕಂಗೆ. ಇದರಲ್ಲಿ ಭಾನುವಾರ ಇಲ್ಲ, ಇದರಲ್ಲಿಲ್ಲ ಅಂದರೆ ಕೊನೆಯದರಲ್ಲೇ ಒಂದು ಭಾನುವಾರ ಇದೆ. ಆ 2 ದಿನಗಳು ಶನಿವಾರ ಭಾನುವಾರ ಆಗಿದ್ದರೂ ಕೂಡ ನಮಗೆ 53 ಭಾನುವಾರ ಸಿಗ್ತವೆ. ಅಥವಾ ಆ 2 ದಿನ ಭಾನುವಾರ ಸೋಮವಾರ ಆಗಿದ್ರೂ ಕೂಡ ಅಧಿಕ ವರ್ಷದಲ್ಲಿ 53 ಭಾನುವಾರ ಸಿಗ್ತಾವೆ. ಸೊ ಹಾಗಾದರೆ ಸಂಭವನೀಯತೆ ಕಂಡುಹಿಡಿಯೋಕ್ಕಂದರೆ P(E) ಅಂತ ಕರಿತೀವಿ, ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಅಂತ. ಟೋಟಲಿ ಆ ಭಾನುವಾರ ಎಷ್ಟು ಇದರಲ್ಲಿ ಸಿಗ್ತವೆ, 2 ಸಾಧ್ಯತೆಗಳಲ್ಲಿ ಭಾನುವಾರ ಸಿಗ್ತವೆ. ಟೋಟಲ್ ನಂಬರ್ ಆಫ್ ಪಾಸಿಬಲ್ ರಿಸಲ್ಟ್ಸ್ ಅಂದರೆ 7 ಸಾಧ್ಯತೆಗಳು ಬರ್ಬೋದು. ಆ 2 ದಿನಗಳು ಬರೋ 7 ಸಾಧ್ಯತೆ ಇರ್ತೈತಿ. ಅದರಲ್ಲಿ 2 ಸಾಧ್ಯತೆಗಳಲ್ಲಿ ಭಾನುವಾರ ಇರುತ್ತೆ. ಸೊ ಹಾಗಾಗಿ ಈ 2ನ್ನ ಮೇಲ್ಗಡೆ ಬರ್ಕೊಂಡು 7ನ್ನ ಕೆಳಗೆ ಬರ್ಕೊಂಡ್ರಿ ಅಂದರೆ ಇದೇ ಸಂಭವನೀಯತೆ. 2/7 ಬರುತ್ತೆ. 2/7 ಅನ್ನೋದು ಇಲ್ಲಿ ಆಪ್ಷನ್ ಫಸ್ಟ್ 1ಅಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ. ಒಂದು ಅಧಿಕ ವರ್ಷದಲ್ಲಿ 53 ಭಾನುವಾರ ಬರೋ ಸಾಧ್ಯತೆ 2/7 ಇರುತ್ತೆ, ಅಥವಾ 7ನೇ 2 ಭಾಗದಷ್ಟು ಇರುತ್ತೆ ಅಂತ. ನೀವು ಈ ಕ್ವಶನ್ನ 53 ಶನಿವಾರಗಳು ಬರೋ ಸಾಧ್ಯತೆ ಕೇಳಿದಾಗಲೂ 2/7 ಆನ್ಸರು ಚೇಂಜ್ ಆಗಲ್ಲ. 53 ಸೋಮವಾರ ಬರೋ ಸಾಧ್ಯತೆಗಳಂತ ಕೇಳಿದ್ರೆ ಇದು ಆನ್ಸರ್ ಸ್ಟ್ಯಾಂಡರ್ಡ್ ಆನ್ಸರು 2/7.
53 ಶನಿವಾರ ಬರೋ ಸಾಧ್ಯತೆಗಳು, ಸೋಮವಾರ ಬರೋ ಸಾಧ್ಯತೆಗಳು, 53 ಭಾನುವಾರ ಬರೋ ಸಾಧ್ಯತೆಗಳು, 53 ಮಂಗಳವಾರ ಬರೋ ಸಾಧ್ಯತೆಗಳು, 53 ಗುರುವಾರ ಬರೋ ಸಾಧ್ಯತೆಗಳು, 53 ಶುಕ್ರವಾರ ಬರೋ ಸಂಭವನೀಯತೆ ಕೇಳಿದಾಗ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ 2/7. ಇದು ಫಿಕ್ಸ್ಡ್ ಆನ್ಸರು, ಕಾನ್ಸ್ಟೆಂಟ್ ಆನ್ಸರು, ಸ್ಟ್ಯಾಂಡರ್ಡ್ ಆನ್ಸರು. ನೆಕ್ಸ್ಟ್ ಇದೇ ಕ್ವಶನ್ ಯಾವ್ದಾದ್ರು ಎಕ್ಸಾಮಲ್ಲಿ ರಿಪೀಟ್ ಆದವ್ರೆ ನೀವು ಲೆಕ್ಕ ಬಿಡಿಸೋ ಅವಶ್ಯಕತೆ ಇಲ್ಲ. 53 ಭಾನುವಾರಗಳು ಬರೋ ಸಂಭವನೀಯತೆ, 53 ಸೋಮವಾರ ಅಥವಾ 53 ಶನಿವಾರ ಬರೋ ಸಂಭವನೀಯತೆ ಅಂತ ಕೇಳಿದ್ರು ಅಂದರೆ ಡೈರೆಕ್ಟಾಗಿ ಆನ್ಸರ್ ನೀವು 2/7 ಬರ್ಕೊಂಡ್ರೆ ಲೆಕ್ಕ ಮಾಡೋ ಅವಶ್ಯಕತೆಯೇ ಇಲ್ಲ. ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲಿ ನೋಡ್ರಿ, ನಿಮ್ಮ ಸಿಬ್ಲಿಂಗ್ಸಲ್ಲಿ, ಒಡ ಹುಟ್ಟಿದವರಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ನಿಮ್ಮ ಊರಲ್ಲಿ ನಿಮಗೆ ಗೊತ್ತಿರೋ ಫ್ರೆಂಡ್ಸಲ್ಲಿ ಸೊ ನಾವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ ಸಂಬಂಧಪಟ್ಟಂತೆ ಸ್ಪೆಷಲ್ ಕೋರ್ಸ್ ಆಲ್ರೆಡಿ ಆಫ್ಲೈನ್ ಬ್ಯಾಚಸ್ ಮಾಡಿದ್ವಿ, ಆನ್ಲೈನಲ್ಲೂ ಸ್ಟಾರ್ಟ್ ಮಾಡಿದ್ವಿ, ಡೈಲಿ ಕ್ಲಾಸ್ ಮಾಡ್ತಾ ಇರ್ತೀವಿ. ಸೊ 100% ಯೂಸ್ಫುಲ್ ಆಗಿರೋ ಕ್ಲಾಸಸ್ಸು. ನೀವು ಬೇಕಾದ್ರೆ ಡೆಮೋ ಕ್ಲಾಸ್ ಕೇಳಿ ಅಥವಾ ಆಫ್ಲೈನ್ ಬಂದಿರೋರು ಆನ್ಲೈನಲ್ಲಿ ಈಗಾಗಲೇ ಕ್ಲಾಸ್ ಕೇಳ್ತಾರನ್ನ ಕೇಳಿ ಬೇಕಾದ್ರೆ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಇನ್ಫಾರ್ಮೇಷನ್ನ ಯಾರು ಈ ಎಕ್ಸಾಮ್ ತಗೊಂಡಿರೋ ಅವರಿಗೂ ಕೂಡ ನೀವು ತಲುಪಿಸ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನೋಡ್ರಿ, ಜೇಡಿ ಮಣ್ಣನ್ನು ಬಳಸಿ ವಿದ್ಯಾರ್ಥಿಯು 48 ಸೆಂಟಿಮೀಟರ್ ಎತ್ತರ ಮತ್ತು ಮೂಲ ತ್ರಿಜ್ಯ 12 ಸೆಂಟಿಮೀಟರ್ ಬಲದ ವೃತ್ತಾಕಾರದ ಕೋನನ್ನು ತಯಾರಿಸಿದನು. ಇನ್ನೊಬ್ಬ ವಿದ್ಯಾರ್ಥಿ ಅದನ್ನು ಗೋಳದ ರೂಪದಲ್ಲಿ ಮರು ರೂಪಿಸುತ್ತಾನೆ. ಗೋಳದ ತ್ರಿಜ್ಯವನ್ನು ಹುಡುಕಿ ಅಂತ ಇದೆ. ಜೇಡಿ ಮಣ್ಣನ್ನು ಬಳಸಿ ಅಂತ ಇದೆ ಇಲ್ಲಿ ನೋಡ್ರಿ. ಜೇಡಿ ಮಣ್ಣನ್ನು ಬಳಸಿ ವಿದ್ಯಾರ್ಥಿಯು 48 ಸೆಂಟಿಮೀಟರ್ ಎತ್ತರ ಮತ್ತು ಮೂಲ ತ್ರಿಜ್ಯ 12 ಸೆಂಟಿಮೀಟರ್ ಬಲದ ವೃತ್ತಾಕಾರದ ಕೋನನ್ನು ತಯಾರಿಸಿದನು ಅಂತಿದೆ. ಯೂಸಿಂಗ್ ಕ್ಲೇ ಸ್ಟೂಡೆಂಟ್ ಮೇಡಿಯಾ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್ 48 ಸೆಂಟಿಮೀಟರ್ ಆ್ಯಂಡ್ ಬೇಸ್ ರೇಡಿಯಸ್ 12 ಸೆಂಟಿಮೀಟರ್ ಅಂತ ಇದೆ. ಒಂದು ಕೋನ್ ಅಂದರೆ ಶಂಕುವನ್ನು ಮಾಡ್ತಾ ಇದ್ದಾನೆ ಅಂತ ಒಬ್ಬ ವಿದ್ಯಾರ್ಥಿ ಒಂದು ಶಂಕುವನ್ನು ಮಾಡ್ತಾ ಇದ್ದಾನೆ. ಇದು ಎತ್ತರ ಎಷ್ಟಿದೆ ಅಂದರೆ ಇದರ ಎತ್ತರ 48 ಸೆಂಟಿಮೀಟರ್ ಹೈಟ್ ಇದೆ. ಆಮೇಲೆ ಇದರ ಬೇಸ್ ರೇಡಿಯಸ್ ಪಾದದ ತ್ರಿಜ್ಯ ಎಷ್ಟಿದೆ ಅಂದರೆ R = 12 ಸೆಂಟಿಮೀಟರ್ ಇದೆ. ಒಂದು ಜೇಡಿ ಮಣ್ಣು ತಗೊಂಡು ಈ ಥರ ಶಂಕುವಿನ ಆಕಾರದಲ್ಲಿ ಒಂದು ವಸ್ತು ಮಾಡ್ತಾ ಇದ್ದಾನೆ ಅಂತ. ಸೊ ಇನ್ನೊಬ್ಬ ವಿದ್ಯಾರ್ಥಿ ಇದನ್ನು ಕೆಡಿಸ್ಬಿಟ್ಟು ಮಣ್ಣನ್ನು ಮತ್ತೆ ಹರಡ್ಬಿಟ್ಟು ಅದೇ ಮಣ್ಣು ತಗೊಂಡು ಒಂದು ಗೋಳ ಮಾಡ್ತಾ ಇದ್ದಾನೆ. ಅದರ ಗೋಳದ ತ್ರಿಜ್ಯವನ್ನು ಹುಡುಕಿ ಅಂತ ಕೇಳಿದ್ದಾನೆ. ಇದೇ ಮಣ್ಣು ತಗೊಂಡು ಒಂದು ಗೋಳ ಮಾಡ್ತಾ ಇದ್ದಾನೆ, ಅದರ ಗೋಳದ ತ್ರಿಜ್ಯವನ್ನು ಹುಡುಕಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದೇ ಮಣ್ಣು ತಗೊಂಡು ಒಂದು ಸ್ಪಿಯರ್ ಮಾಡ್ತಾನೆ, ಒಂದು ಗೋಳ ಮಾಡ್ತಾ ಇದ್ದಾನೆ. ಈ ಗೋಳದ ತ್ರಿಜ್ಯ ರೇಡಿಯಸ್ ಎಷ್ಟಾಗುತ್ತೆ, ವಾಟ್ ಈಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಅಂತ ಕೇಳಿದ್ದಾನೆ. ಈ ಗೋಳದ ತ್ರಿಜ್ಯ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡಿ, ಇಲ್ಲಿ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿ. ಶಂಕುವಿನ ಆಕಾರದಲ್ಲಿ ನೀವು ಮಣ್ಣಿನ ಗುಡ್ಡೆ ಮಾಡಿದ್ದಾನೆ ಕೋನ್ ಶೇಪಲ್ಲಿ. ಅದೇ ಮಣ್ಣು ಯೂಸ್ ಮಾಡ್ಕೊಂಡು ಇನ್ನೊಬ್ಬ ವಿದ್ಯಾರ್ಥಿ ಬಂದು ಅದೇ ಮಣ್ಣು ತಗೊಂಬಿಟ್ಟು ಸ್ಪಿಯರ್ ಶೇಪಲ್ಲಿ ಗೋಳಾಕಾರದಲ್ಲಿ ಒಂದು ಚೆಂಡು ಮಾಡಿದ್ದಾನೆ ಅಂದರೆ ಸೊ ಇದರ ತ್ರಿಜ್ಯ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ಇದೇ ಮಣ್ಣು ತಗೊಂಡು ಇದನ್ನು ಮಾಡಿರೋದ್ರಿಂದ ಇದರ ಘನಫಲ ಎರಡು ಸೇಮ್ ಇರ್ತಾವೆ. ಶಂಕುವಿನ ಘನಫಲ, ಗೋಳದ ಘನಫಲ ಎರಡೂ ಸೇಮ್ ಇರ್ತವೆ. ಯಾಕೆ ಎರಡೂ ಸೇಮ್ ಇರ್ತವೆ ಅಂದರೆ ಈ ಮಣ್ಣೇ ತಗೊಂಬಿಟ್ಟು ಎಲ್ಲ ಮಣ್ಣು ತಗೊಂಡು ಗೋಳ ಮಾಡಿದ್ದಾನೆ ಅಂದರೆ ಇವೆರಡೂ ಘನಫಲಗಳ ಸೇಮ್ ಇರ್ತವೆ, ವಾಲ್ಯೂಮ್ ಸೇಮ್ ಇರ್ತವೆ ಅಂತ. ಹಾಗಾದರೆ ನಾವು ಶಂಕುವಿನ ಘನಫಲ = ಗೋಳದ ಘನಫಲಕ್ಕೆ ಸಮ ಅಂತ ಬರಿಬೇಕು. ನೋಡಿರಿ, ಈ ರೀತಿ ಪ್ರಶ್ನೆಗಳೇ ನಿಮಗೆ ಈ TET ಎಕ್ಸಾಮ್ಸು, ಬೀಟ್ ಫಾರೆಸ್ಟರ್ ಎಕ್ಸಾಮ್ಸು, ಲ್ಯಾಂಡ್ ಸರ್ವೇಲು, HSTL ಹಾಗೆ ಅನೇಕ ಈ ಮ್ಯಾಥ್ಸ್ ಇರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ನೀಟಾಗಿ ಪ್ರಶ್ನೆ ಬರ್ಕೊಂಡು ಆನ್ಸರ್ನು ಕೂಡ ನೀವು ಮಾಡ್ತಾ ಹೋಗ್ರಿ. ಈ ಶಂಕುವಿನ ಘನಫಲ ವಾಲ್ಯೂಮ್ ಆಫ್ ಕೋನ್ = ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಕರಿತೀವಿ. ಶಂಕುವಿನ ಘನಫಲ ಗೋಳದ ಘನಫಲಕ್ಕೆ ಸಮವಾಗಿರುತ್ತೆ ಅಂತ. ಶಂಕುವಿನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ 1/3 πr² ಅಂತ ಬರಿತೀವಿ. ಗೋಳದ ಘನಫಲ ನೋಡ್ರಿ, ಇದನ್ನ ಕ್ಯಾಪಿಟಲ್ R ಅಂತ ತಗೊಂಡ್ಬಿಡೋಣ. ಗೋಳದ ತ್ರಿಜ್ಯವನ್ನು, ಗೋಳದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ 4/3 πr³ ಅಂತ ಬರಿತಾ ಇದ್ದೀನಿ. ಸೊ ಹಾಗಾದರೆ ಗೋಳದ ತ್ರಿಜ್ಯವನ್ನು ಕಂಡುಹಿಡಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಗೋಳದ ತ್ರಿಜ್ಯ ಕಂಡುಹಿಡಿಬೇಕು, ರೇಡಿಯಸ್ ಆಫ್ ಸ್ಪಿಯರ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿರೋ ಪೈ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕೆಳಗಿರೋ 3 ಈ 3 ಕ್ಯಾನ್ಸಲ್ ಆಗುತ್ತೆ. R ಅಂದರೆ ಶಂಕುವಿನ ತ್ರಿಜ್ಯ 12 ಇದೆ, 12² ಅಂತ ಬರೀಬೇಕು. ಇಂಟು H ಅಂದರೆ ಶಂಕುವಿನ ಎತ್ತರ 48 ಸೆಂಟಿಮೀಟರ್ ಇದೆ, 48 ಬರೀಬೇಕು. ಸೊ ಇಲ್ಲಿ 4 ಬರ್ಕೊಂಡು R ಅಂದರೆ ಗೋಳದ ತ್ರಿಜ್ಯ ಗೊತ್ತಿಲ್ಲ, R³ ಹಾಗೆ ಬರಿತಾ ಅದನ್ನು.
ಇವಾಗ ಕ್ಯಾನ್ಸಲ್ ಮಾಡಿರಿ, 4 1 4, 4 2 12 ಕ್ಯಾನ್ಸಲ್ ಆಗುತ್ತೆ. 12 ಸ್ಕ್ವೇರ್ ಇಂಟು 12 ಮಲ್ಟಿಪ್ಲೈ ಮಾಡಿರಿ, 12 ಕ್ಯೂಬ್ ಆಗುತ್ತೆ. 12 ಅನ್ನೋ 2 ಇದ್ದಾವೆ, ಇದು ಒಂದು ಸೇರಿ 12 ಕ್ಯೂಬ್ ಆಗುತ್ತೆ. ರೈಟ್ ಸೈಡಲ್ಲಿ 6 ಕ್ಯೂಬ್ ಇದೆ. ಎರಡು ಕಡೆ ಕ್ಯೂಬ್ ಕ್ಯಾನ್ಸಲ್ ಆದರೆ R = 12 ಬರಿತೀನಿ. ಅಂದರೆ ಈ ಗೋಳದ ತ್ರಿಜ್ಯ 12 ಸೆಂಟಿಮೀಟ್ರ್ ಉದ್ದ ಇದೆ ಅಂತ ಅರ್ಥ. ಕ್ಲಿಯರಾ? ಎಷ್ಟು ಸಿಂಪಲಾಗಿ ಬಿಡಿಸ್ಬೋದು, ಈ ಫಾರ್ಮುಲಾ ಗೊತ್ತಿದ್ದಲ್ಲಿ ಮಾತ್ರ, ಎಲ್ಲರೂ ಅಲ್ಲ. ಸೊ 12 ಸೆಂಟಿಮೀಟ್ರ್ ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ರೈ ಮಾಡೋಣ. ಎ ಟ್ರೂಪ್ ಹ್ಯಾಸ್ ಪ್ರಾವಿಷನ್ಸ್ ಫಾರ್ 276 soldiers for 20 days. How many soldiers leave the troop so that the provisions may last for 46 days? ಒಂದು ಗುಂಪಿನಲ್ಲಿರುವ 276 ಸೈನಿಕರಿಗೆ 20 ದಿನಗಳಿಗೆ ಸಾಕಾಗುವಷ್ಟು ದಿನಸಿ ಸಾಮಗ್ರಿ ಇದೆ. ಹಾಗಾದರೆ ಎಷ್ಟು ಸೈನಿಕರು ಬಿಟ್ಟು ಹೋದರೆ 46 ದಿನಗಳಿಗೆ ಆಹಾರ ಸಾಮಗ್ರಿ ಸಾಕಾಗುತ್ತದೆ ಅಂತಿದೆ. ನೋಡ್ರಿ, ಒಂದು ಗ್ರೂಪಲ್ಲಿ, ಒಂದು ಟ್ರೂಪಲ್ಲಿ 276 ಅಂದರೆ ಜನರ ಸಂಖ್ಯೆ ಅಥವಾ ಸೈನಿಕರ ಸಂಖ್ಯೆ 276 ಜನ ಇದ್ದಾಗ ಅವರಿಗೆ ಅಲ್ಲಿರ್ತಕ್ಕಂಥ ಆಹಾರ ಸಾಮಗ್ರಿ 20 ದಿನಗಳಿಗೆ ಸಾಕಾಗುತ್ತೆ ಅಂತ. 276 ಜನಕ್ಕೆ 20 ದಿನಗಳಿಗೆ ಸಾಕಾಗುವಷ್ಟು ಆಹಾರ ಸಾಮಗ್ರಿ ಇದೆ ಅಂತ. ಒಂದು ವೇಳೆ ಎಷ್ಟು ಸೈನಿಕರು ಬಿಟ್ಟು ಹೋದರೆ 46 ದಿನಗಳಿಗೆ ಆಹಾರ ಸಾಮಗ್ರಿ ಸಾಕಾಗುತ್ತೆ. ಒಂದು ವೇಳೆ 276 ಜನದಲ್ಲಿ ಎಷ್ಟು ಸೈನಿಕರು ಬಿಟ್ಟು ಹೋದರೆ ಅಲ್ಲಿರೋ ಆಹಾರ ಸಾಮಗ್ರಿ 46 ದಿನಗಳಿಗೆ ಸಾಕಾಗುವಷ್ಟು ಆಗುತ್ತೆ ಅಂತ ಕೇಳಿದನು. ಎಷ್ಟು ಸೈನಿಕರು ಬಿಟ್ಟು ಹೋದರೆ ಅಲ್ಲಿರೋ ಆಹಾರ ಸಾಮಗ್ರಿ 46 ದಿನಕ್ಕಾಗುತ್ತೆ ಅಂತ ಕೇಳಿದನು. ಸೊ ಅಲ್ಲಿ ಸೈನಿಕರ ಸಂಖ್ಯೆ ಕಂಡುಹಿಡ್ಕೊಳ್ಳೋಣ. ಈ ಕಡೆ ಎಕ್ಸ್ ಬರ್ಕೊಳ್ಳೋಣ. ವೆರಿ ಸಿಂಪಲ್, ಯಾವ ಫಾರ್ಮುಲಾನು ಬೇಕಾಗಲ್ಲ, ಈ ಥರ ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಯಾವಾಗ ಕ್ಯಾನ್ಸಲ್ ಆದರೂ ಕ್ಯಾನ್ಸಲ್ ಮಾಡೋಣ. ಸೊ ಇಲ್ಲಿ 2 2 4, 2 3 6, ಇದು 2 10 20 ಕ್ಯಾನ್ಸಲ್ ಆಗುತ್ತೆ. ಇದು 23 1, ಇದು 23 1 23, 4 ಉಳಿಯುತ್ತೆ. 23 2 46 ಕ್ಯಾನ್ಸಲ್ ಆಗುತ್ತೆ. ಕೆಳಗಡೆ ಎಕ್ಸ್ ಇಂಟು 1 ಎಕ್ಸ್ ಮಾತ್ರ ಉಳಿಯುತ್ತೆ. ಈಕ್ವಲ್ ಟು ಹಾಕ್ಕೊಂಡು 12 × 10 ಅಂದರೆ 120 ಆಗುತ್ತೆ. ಅಂದರೆ ಇಲ್ಲಿ 120 ಜನ ಇದ್ದರೆ 46 ದಿನಗಳಿಗೆ ಆಹಾರ ಸಾಮಗ್ರಿ ಸಾಕಾಗುತ್ತೆ. ಸೊ ಬಟ್ ಆನ್ಸರ್ 120 ಅಲ್ಲ. ಇಲ್ಲಿರೋ 276 ಜನದಲ್ಲಿ 120 ಜನಕ್ಕೆ ಅದು 46 ದಿನಗಳಿಗೆ ಆಹಾರ ಸಾಮಗ್ರಿ ಸಾಕಾಗುತ್ತೆ. ಅಂದರೆ 276ರಲ್ಲಿ ಅಲ್ಲಿ 120 ಜನ ಮಾತ್ರ ಇದ್ದಾರೆ. ಅಂದರೆ ಎಷ್ಟು ಜನ ಬಿಟ್ಟು ಹೋದ್ರು ಅಂದರೆ 276ಅಲ್ಲಿ 120 ಮೈನಸ್ ಮಾಡಿರಿ. ಇನ್ನು 156 ಜನ ಆ ಗ್ರೂಪನ್ನು ಬಿಟ್ಟು ಹೋಗಿದ್ದಾರೆ ಅಂತ. 156 ಜನ ಬಿಟ್ಟು ಹೋದರೆ ಮಾತ್ರ ಉಳಿದಿರೋ 120 ಜನಕ್ಕೆ ಆ ಆಹಾರ ಸಾಮಗ್ರಿ 46 ದಿನದ ತನಕ ಆಗುತ್ತೆ ಅಂತ. ಸೊ ಆನ್ಸರ್ ಇದಕ್ಕೆ 156 ಆಗುತ್ತೆ. ಆಪ್ಷನ್ ಸೆಕೆಂಡ್ ಒನ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಮುಂದಿನ ಪ್ರಶ್ನೆ ಸಿಂಪ್ಲಿಫೈ ಅಂತ ಕೊಟ್ಟಿದ್ದಾನೆ. ಇದನ್ನ ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ಡಿನಾಮಿನೇಟ್ರಲ್ಲಿ m+1 ಇದೆ, ಇಲ್ಲಿ m+1 ಇದೆ, ಇಲ್ಲಿ m² -1 ಇದೆ. ಅಂದರೆ ನೋಡ್ರಿ, m/m+1 ಬರ್ಕೊಂಡು ಪ್ಲಸ್ 1/m+1 ಬರ್ಕೊಂಡು 1/m+1 ಬರ್ಕೊಂಡು ಪ್ಲಸ್ 1/m² -1² ಅಂತ. a² - b² ಫಾರ್ಮುಲಾ ಪ್ರಕಾರ ಇದು m+1 × m-1 ಅಂತ ಬರೀತೀನಿ. m+1 × m-1. ಇದು a² ಇದು ಒಂದನ್ನು 1² ಅಂತ ಬರ್ಕೊಂಡ್ರೆ a² - b² ಏನು ಬರಿತೀವಿ, a + b × a - b ಬರಿತೀವಲ್ಲ. ಹಾಗಾಗಿ ಇಲ್ಲಿ m+1 × m-1 ಬರಿತೀವಿ. ನೋಡಿ, ಇದರಲ್ಲಿ m+1 ಇದೆ, ಇದರಲ್ಲಿ m+1 ಇದೆ, ಇದರಲ್ಲಿ m+1 ಇದೆ. ಅಂದರೆ ನಾವು ಲಾಸ್ ತಗೋಕ್ಕೆ m+1 ಬರ್ಕೊಂಡು 3ಅಲ್ಲಿ ಇದೆ. ಆಮೇಲೆ ಎಕ್ಸ್ಟ್ರಾ ಇರೋದು m-1 ಅಲ್ಲ, ಇದಿಷ್ಟು ಇವುಗಳ ಲಾಸ್ ಸಹ ಆಗಿರುತ್ತೆ. m+1 ಸೇಮ್ ಇದ್ದು ಎಕ್ಸ್ಟ್ರಾ m-1 ಇದೆಯಲ್ಲ, ಇದೇ ಲಾಸ್ ಸಹ ಆಗಿರುತ್ತೆ. LCM ಇಲ್ಲಿ ಮೊದಲನೇ ಟರ್ಮ್ ನೋಡ್ಕೊಳ್ರಿ. ಇಲ್ಲಿ ಡಿನಾಮಿನೇಟ್ರಲ್ಲಿ m+1, ಇಲ್ಲಿ m+1 ಕ್ಯಾನ್ಸಲ್ ಆತಂದ್ರೆ ಇನ್ನು m-1 × m ಮಾಡ್ಕೋಬೇಕು. ಈ m+1 ಕ್ಯಾನ್ಸಲ್ ಆಯ್ತು ಅಂದರೆ m-1 × m ಅಂದರೆ m × m² ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀನ. m × 1 ಅಂದರೆ m ಬರುತ್ತೆ. ಇದು ಫಸ್ಟ್ ಟರ್ಮ್ ಆಯಿತು. ಸೆಕೆಂಡ್ ಟರ್ಮಲ್ಲಿ ಇಲ್ಲಿ m+1 ಈ m+1 ಕ್ಯಾನ್ಸಲ್ ಆಗಿ 1ರಿಂದ m-1 ಗುಣಾಕಾರ ಮಾಡಿದ್ರೆ m-1 ಬರುತ್ತೆ, m-1 ಬರುತ್ತೆ. ಇಲ್ಲಿ ನೋಡ್ರಿ, m+1 m-1 ಕ್ಯಾನ್ಸಲ್ ಆಗಿದೆ. ಇದು ಪೂರ್ತಿ ಕ್ಯಾನ್ಸಲ್ ಆಗ್ತಾರೆ. ಇಲ್ಲಿ 1 ಮಾತ್ರ ಉಳಿಯುತ್ತೆ, ಆ +1 ಬರೀತದೆ. ಇವು ನೋಡ್ರಿ, -m + m ಕ್ಯಾನ್ಸಲ್, -1 + 1 ಕ್ಯಾನ್ಸಲ್, ಮೇಲೆ ಉಳಿದದ್ದು m² ಉಳಿಯುತ್ತೆ. ಕೆಳಗಡೆ m+1 × m-1 ಅಂದರೆ ಅಗೇನ್ ನಾವು ಅದನ್ನ m² - 1² ಅಂತ ಬರಿಬೋದು. ಸೊ ಹಾಗಾಗಿ m² ಕೆಳಗಡೆ m² - 1² ಅಂದರೆ 1. ನೋಡಿ, ಇದು a + b × a - b ಅಂದರೆ a² - b², m² - 1² ಅಂದರೆ 1 ಬರುತ್ತೆ. ಆನ್ಸರು m² / m² - 1.
ಎಮ್ ಸ್ಕ್ವೇರ್ ಡಿವೈಡ್ ಬೈ ಎಮ್ ಸ್ಕ್ವೇರ್ ಮೈನಸ್ 1 ಫೋರ್ತ್ ಆಪ್ಷನಲ್ಲಿದೆ. ಇದು ರೈಟ್ ಆನ್ಸರ್. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ ನೋಡೋಣ. ಸೊ ಇದನ್ನು ಸಾಲ್ವ್ ಮಾಡಿರಿ ಅಂತ ಕೊಟ್ಟಿದ್ದಾನೆ. ಎಕ್ಸ್ ಕ್ಯೂಬು ಕೆಳಗಡೆ ಎಕ್ಸ್ ಮೈನಸ್ 2 ಇದೆ. ಇಲ್ಲಿ 8/2 ಮೈನಸ್ ಎಕ್ಸ್ ಇದೆ ಅಂದರೆ ನೋಡ್ರಿ, ಆ ಎಕ್ಸ್ ಕ್ಯೂಬ್ ಹಾಗೆ ಅಲ್ಲಿ ಕೆಳಗಡೆ ಎಕ್ಸ್ ಮೈನಸ್ 2 ಬರೆಯೋಣ. ಇಲ್ಲಿ ನೋಡ್ರಿ 8 ಹಾಗೆ ಬರೆಯೋಣ. ಇಲ್ಲಿ 2 ಮೈನಸ್ ಎಕ್ಸ್ನ ಉಲ್ಟಾ ಮಾಡೋಣ. ಎಕ್ಸ್ ಮೈನಸ್ 2 ಮಾಡ್ಕೊಂತ ಅದನ್ನೇ ಅಂದರೆ ಅವಾಗ ಈ ಪ್ಲಸ್ ಇರೋ ಚಿಹ್ನೆ ಮೈನಸ್ ಆಗುತ್ತೆ ಅಷ್ಟೆ. ಈ 2 ಮೈನಸ್ ಎಕ್ಸ್ನ ರಿವರ್ಸ್ ಮಾಡ್ರೆ ಎಕ್ಸ್ ಮೈನಸ್ 2 ಮಾಡ್ತಾ ಇದೀನಿ ಅಂದರೆ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಇರೋ ಚಿಹ್ನೆ ಮೈನಸ್ ಆಗಿ ಚೇಂಜ್ ಆಗುತ್ತೆ. ಇವಾಗ ಇಲ್ಲೋ ಕೆಳಗಡೆ ಎಕ್ಸ್ ಮೈನಸ್ 2 ಇದೆ, ಇಲ್ಲಿ ಎಕ್ಸ್ ಮೈನಸ್ 2 ಇದೆ ಅಂದರೆ ಎಕ್ಸ್ ಮೈನಸ್ 2 ಕಾಮನ್ ಆಗಿ ಬರ್ಕೊಂಡು ಇಲ್ಲಿ ನೋಡ್ರಿ ಎಕ್ಸ್ ಮೈನಸ್ 2 ಎರಡೂ ಸೇಮ್ ಇದ್ದಾಗ ಮೇಲಿರೋ ಈ ನ್ಯೂಮರೇಟರ್ಸ್ನ ಡೈರೆಕ್ಟಾಗಿ ಎಕ್ಸ್ ಕ್ಯೂಬ್ ಮೈನಸ್ 8 ಅಂತ ಬರಿಬೋದು. ಸೊ ಆ ಎಕ್ಸ್ ಕ್ಯೂಬ್ ಮೈನಸ್ 8ನ್ನು 8ನ 2 ಕ್ಯೂಬ್ ಅಂತ ಬರಿಬೋದು. ಕೆಳಗಡೆ ಎಕ್ಸ್ ಮೈನಸ್ 2 ಇದೆ ನೋಡ್ರಿ. ಮೇಲೆ ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಗೊತ್ತಿರಬೇಕು. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿತಾ ಇದ್ದೀವಿ. ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿತೀವಿ. ಈ ಫಾರ್ಮುಲಾ ಪ್ರಕಾರ ಎ ಇದ್ದತ್ರ ಎಕ್ಸ್ ಇದೆ, ಬಿ ಇದ್ದತ್ರ 2 ಇದೆ ಅಂದರೆ ಅದೇ ಮೆಥಡ್ ಬಲಿತಾ ಹೋಗ್ರಿ. ಎ ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ 2 ಆಗುತ್ತೆ. ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಬಿ ಅಂದರೆ ಎ ಅಂದರೆ 2 ಇದೆ, ಬಿ ಅಂದರೆ ಎಕ್ಸ್ ಇದೆ ಅಲ್ಲ, ಎ ಅಂದರೆ ಎಕ್ಸ್, ಬಿ ಅಂದರೆ 2 ಇದೆ ಅಂದರೆ 2x ಆಗುತ್ತೆ. ಪ್ಲಸ್ ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಆಗುತ್ತೆ. ಕೆಳಗಡೆ ಎಕ್ಸ್ ಮೈನಸ್ 2 ಇದೆ, ಎಕ್ಸ್ ಮೈನಸ್ 2 ಹಾಗೆ ಬರೀತೀನಿ. ಇವಾಗ ಈ ಎಕ್ಸ್ ಮೈನಸ್ 2 ಸೇಮ್ ಇದೆ, ಕ್ಯಾನ್ಸಲ್ಲು. ಉಳಿದದ್ದು ಎಕ್ಸ್ ಸ್ಕ್ವೇರು ಪ್ಲಸ್ 2x ಪ್ಲಸ್ 2 ಸ್ಕ್ವೇರ್ ಇದೆಯಲ್ಲ, ಇದನ್ನು 4 ಅಂತ ಬರಿಬೋದು. ಇದು ಫೈನಲ್ ಆನ್ಸರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4 ಅಂತ ಸೆಕೆಂಡ್ ಆಪ್ಷನ್ ಇದೆ. ದಿಸ್ ಈಸ್ ದ ಫೈನಲ್ ಆನ್ಸರ್. ಓಕೆನಾ? ಸೊ ಇವಿಷ್ಟು ಪ್ರಶ್ನೆಗಳು. ಅದರಲ್ಲಿ ಇನ್ನೊಂದು ಪ್ರಶ್ನೆ ಲಾಸ್ಟ್ ಒನ್ ನೋಡ್ರಿ. 1 2 3 ಅಂದರೆ ಗಾಡು, 4 5 6 ಎಲ್ಲ ಕ್ಯಾಟು, ದೆನ್ ಡಾಗ್ ಈಟ್ ಎಗ್ ಮೇ ರೆಪ್ರೆಸೆಂಟೆಡ್ ಬೈ ಅಂತ ಕೊಟ್ಟಿದ್ದಾನೆ. ಸೊ ಇದು ಕೋಡಿಂಗ್ ಡಿಕೋಡಿಂಗು ಸಿಂಪಲ್ ಕ್ವಶನ್ನು, ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಥ ಪ್ರಶ್ನೆ. ಇದನ್ನು ಓದಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿರಿ. ನಿಮ್ಗೆ ಆನ್ಸರ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವುದು ಇದಕ್ಕೆ ರೈಟ್ ಆನ್ಸರು ಅಂತ. ಸೊ ಇದೇ ಥರ ಪ್ರಶ್ನೆಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಮುಂದುವರಿಸ್ತೀನಿ. ನೀವು ಯಾರು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಆನ್ಲೈನ್ ಕ್ಲಾಸಸ್ಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ 9071673831 ಅಥವಾ ಲಾಸ್ಟ್ ನಂಬರ್ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ ಅಂತ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.